ಕೊಕ್ಕಂಡಬಾಣೆ ದರ್ಗಾ ಶರೀಫ್ನಲ್ಲಿ ವಾರ್ಷಿಕವಾಗಿ ನಡೆಸಿಕೊಂಡು ಬರ್ತಾ ಇರುವ ಉರುಸ್ ಕಾರ್ಯಕ್ರಮಕ್ಕೆ ಸಂಭ್ರಮದ ತೆರೆ ಬಿತ್ತು. ಕಳೆದ 5 ದಿನಗಳ ಕಾಲ ಇತಿಹಾಸ ಪ್ರಸಿದ್ಧವಾದ ಕಡಂಗ ಕೊಕ್ಕಂಡಬಾಣೆ ಉರುಸ್ ವಿವಿಧ ಕಾರ್ಯಕ್ರಮಗಳಿಂದ ಗಮನ ಸೆಳೆಯಿತು. ಉರುಸ್ ಕಾರ್ಯಕ್ರಮದಲ್ಲಿ ಜಾತಿ ಮತ ಭೇದವಿಲ್ಲದೆ ಸಹಸ್ರಾರು ಜನರು ಪಾಲ್ಗೊಂಡು ಮಹಾತ್ಮರ ಪುಣ್ಯವನ್ನ ಪಡ್ಕೊಂಡ್ರು. 5 ದಿನಗಳಲ್ಲಿ ಪ್ರಾರ್ಥನೆ, ದಫ್ ಪ್ರದರ್ಶನ, ಧಾರ್ಮಿಕ ಪ್ರಭಾಷಣವನ್ನ ಏರ್ಪಡಿಸಲಾಗಿತ್ತು. ಮನಶಲ್ ಉಲೂಮ್ ಮದ್ರಸದ ಪ್ರಾಂಶುಪಾಲರಾದ ಸುಹೈಬ್ ಫೈಜಿ ಅವರು ಮಾತನಾಡಿ, ಇಂತಹ ಉರುಸ್ ಕಾರ್ಯಕ್ರಮಗಳಿಂದ ಶಾಂತಿ ಮತ್ತು ಸೌಹಾರ್ದತೆಗೆ ವೇದಿಕೆಯಾಗಿದೆ. ಭಕ್ತರು ವರ್ಷಕ್ಕಿಂತ ವರ್ಷ ಹೆಚ್ಚು ಜನರು ಆಗಮಿಸ್ತಾ ಇದ್ದು ಸಂತಸದ ವಿಚಾರ ಎಂದರು. ಸೌಹಾರ್ದತೆಗೆ ಸಾಕ್ಷಿ ಎಂಬುದಕ್ಕೆ ಸ್ಥಳೀಯ ಪಾಲಚಂಡ ಕುಟುಂಬಸ್ಥರು ಉರುಸಿನ ದಿನಾಂಕ ಘೋಷಣೆಯಿಂದ ಉರುಸಿನ ಮುಕ್ತಾಯದವರೆಗೂ ಎಲ್ಲ ಕಾರ್ಯಕ್ರಮಗಳು ಸಹಕರಿಸ್ತಾ ಇದ್ದು ವಿಶೇಷವೆಂದರು. ಸೋಮವಾರ ಮತ್ತು ಮಂಗಳವಾರ ಸಾರ್ವಜನಿಕ ಅನ್ನದಾನ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಆಗಮಿಸಿ ಪುಣ್ಯವನ್ನ ಪಡ್ಕೊಂಡ್ರು. ಕಡಂಗ ಕೊಕ್ಕಂಡಬಾಣೆ ಮಕ್ಕಾಮಿನಲ್ಲಿ ಅಂತಿಮ ವಿಶ್ರಾಂತಿ ಪಡೆಯುತ್ತಿರುವ ಔಲಿಯಾಗಳ ಹೆಸರಿನಲ್ಲಿ ವರ್ಷಂಪ್ರತಿ ನಡೆಸಿಕೊಂಡು ಬರುತ್ತಿರುವಂತಹ ಉರೂಸ್ ಮುಬಾರಕ್ ಈ ವರ್ಷ ಕಳೆದ 16ನೇ ದಿನಾಂಕದಂದು ಶುಕ್ರವಾರದಂದು ಪ್ರಾರಂಭಗೊಂಡು ಇಂದಿಗೆ ಮಂಗಳವಾರದವರೆಗೆ ಬಹಳ ಸಂಭ್ರಮದಿಂದ ಬಹಳ ಭಕ್ತಿಯಿಂದ ನೆರವೇರಿತು. ಅಲ್ಹಮ್ದುಲಿಲ್ಲಾ. ನಿನ್ನೆ ಮತ್ತು ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆದಿದೆ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮವೂ ಸಹ ನಡೆದಿದೆ. ಕಳೆದ ದಿನಗಳಲ್ಲಿ ಧಾರ್ಮಿಕ ಮತ ಪ್ರವಚನಗಳು ಹಾಗೂ ದಫ್ಫು ಪ್ರದರ್ಶನಗಳು ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ಸಹ ನಡೆದಿದೆ. ಅದೇ ರೀತಿ ನಿನ್ನೆ ಮತ್ತು ಇಂದು ಸಾವಿರಾರು ಭಕ್ತಾದಿಗಳು ಜಾತಿ ಮತ ಭೇದ ಭಾವಗಳ ವ್ಯತ್ಯಾಸವಿಲ್ಲದೆ ಎಲ್ಲರೂ ಸಹ ಬಂದು ಇಲ್ಲಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮಾತ್ರವಲ್ಲ, ಈ ಒಂದು ಊರು, ಈ ಒಂದು ಜಾಗ, ಈ ಒಂದು ದರ್ಗಾ ಶರೀಫ್ ಅನ್ನುವಂತಹದ್ದು ಜಾತಿ ಮತ ಭೇದ ಭಾವಗಳ ವ್ಯತ್ಯಾಸವಿಲ್ಲದೆ ಹೆಸರುವಾಸಿಯಾದಂತಹ ಒಂದು ಸ್ಥಳವಾಗಿದೆ. ಮಂಗಳವಾರ ಸಂಜೆ 7 ಗಂಟೆಗೆ ದರ್ಗಾದಿಂದ ಮುಹಿಯುದ್ದೀನ್ ಜುಮ್ಮಾ ಮಸೀದಿವರೆಗೆ ಭಂಡಾರ ಮೆರವಣಿಗೆಯ ಮೂಲಕ ಉರುಸ್ ಕಾರ್ಯಕ್ರಮಕ್ಕೆ ಸಂಭ್ರಮದ ತೆರೆ ಬಿತ್ತು. ಕೊಡಗು ಚಾನಲ್ ನ್ಯೂಸ್, ನೌಫಲ್, ಕಡಂಗ.